ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಸಿದ್ದನಕುಂಟೆ ಬರಗೂರು ಈ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯವರಿಂದ ನಾನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರಣ ಇಷ್ಟೇ, ಏನು ಬರಗೂರಿನಲ್ಲಿ ಈ ನಮ್ಮ ಸಿದ್ದೇಶ್ವರ ಸ್ವಾಮಿ ಹಾಗೆ ಕಾಲಭೈರವೇಶ್ವರ ಸ್ವಾಮಿ ನೆಲೆ ನಿಂತು ನೂರಾರು ವರ್ಷಗಳು ಕಳೆದಿವೆ. ಅಲ್ಲಿಂದನೂ ಕೂಡ ಇಲ್ಲಿವರೆಗೂ ನಮಗೆ ಬುದ್ಧಿ ಬಂದ ಹಾಗೆ ಅಥವಾ ನಾವು ಅಲ್ಲಿ ಇಲ್ಲಿ ಸಾಹಿತ್ಯವನ್ನು ಓದ್ಕೊಂಡ ಹಾಗೆ ಸುಮಾರು 350 ವರ್ಷಗಳ ನಂತರ ಈ ದೇವರನ್ನ ಇದಕ್ಕೆ ಸಂಬಂಧಿಸಿರ್ತಕ್ಕಂಥ 5 ಅಂಬಿನ ಅಣ್ಣತಮ್ಮಗಳು ಮತ್ತೆ ಒಟ್ಟಿಗೆ ಸೇರಿ ಈ ದೇವರ ಗುಡಿಯನ್ನ ಜೀರ್ಣೋದ್ಧಾರ ಕಾರ್ಯಗಳನ್ನು ಕೈಗೊಂಡು ಈ ದೇವರಿಗೆ ಮಾನವ ರೂಪದ ವಿಗ್ರಹವನ್ನ ಮಾಡಿಸ್ಕೊಂಡು ಬಂದು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಇದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾಗಿರ್ತಕ್ಕಂತಹ ಒಂದು ಘಟ್ಟವಾಗಿದೆ ಅಂತಂದು ಹೇಳ್ಬಿಟ್ಟು ನಾನು ಬಹಳ ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಹಾಗೆ ಈ ದೇವಸ್ಥಾನಕ್ಕೆ 5 ಅಂಬಿನ ಅಂದರೆ ಹಿರೇಒಂಬು ಕಾಮನಟ್ಟಿ, ಹಾಗೆ ಕೊಮರೇನಹಳ್ಳಿ, ಹಾಗೆ ಗುಂಡುಮಲೆ, ಹಾಗೆ ರೊಳ್ಳೆ ಮತ್ತು ಚಂಗಾವರ ಅಂಬುಗಳ ಅಣ್ತಮ್ಮಂದಿರು ಬಹಳ ಬಹಳ ಪ್ರೀತಿಯಿಂದ ಕೂಲಿ ನಾಲಿ ಮಾಡಿ ಅವರಿಗೆ ಒಂದು ಮನೆ ಮೇಲೆ ದುಡ್ಡು ಹಾಕಿರ್ತಕ್ಕಂತಹ ದುಡ್ಡನ್ನು ಎಷ್ಟು ಹೃದಯಪೂರ್ವಕವಾಗಿ ಕೊಟ್ಟಿದ್ದಾರೆ ಅಂತಂದರೆ ಅಷ್ಟು ಪ್ರೀತಿ ವಾತ್ಸಲ್ಯಗಳಿಂದ ಅವರು ಈ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಅವರ ಸಹಾಯವನ್ನು ಅವರ ಸಹಕಾರವನ್ನು ಎಷ್ಟು ನೆನೆದ್ರೂ ಸಾಲದು ಅಂತಹ ಒಂದು ಈ ದೇವಸ್ಥಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಅಣ್ಣ ತಮ್ಮಂದಿರು ಸದ್ಭಕ್ತಾದಿಗಳು. ಅದರ ಜೊತೆಗೆ ಈ ದೇವರ ಇತಿಹಾಸ ಗೊತ್ತಿರ್ತಕ್ಕಂತಹ ಇತರೆ ಜನಾಂಗದವರು, ಇತರೆ ಸಮುದಾಯದವರು ಕೂಡ ನಮಗೆ ಹೆಚ್ಚಿನ ರೀತಿಯಲ್ಲಿ ಈ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ ನಮ್ಮ ಈ ನಾಗಭೂಷಣ್ ಸಾಹೇಬರು ಅವರು ಈ ಹಿರೇತುರ್ಪಿ ಅಲ್ಲ ದಾಸರಪಲ್ಲಿ ಅವರು ಗುಡಬಂಡೆ ಮಂಡಲ್ ಅವರು ಬೆಂಗಳೂರಿನಲ್ಲಿ ಬಾಳೆಹಣ್ಣಿನ ಹೋಲ್ಸೇಲ್ ವ್ಯಾಪಾರಿಗಳಾಗಿರ್ತಾರೆ. ಅವರು 50,000 ರೂಪಾಯಿಗಳನ್ನ ಇಲ್ಲಿ ಬೋರ್ವೆಲ್ ಕೊರೆಸಲಿಕ್ಕೆ ದೇಣಿಗೆಯಾಗಿ ಕೊಟ್ಟಿರ್ತಾರೆ. ಇದು ಒಂದು. ಇನ್ನು ಮುಂದುವರೆದು ಹೇಳೋದಾದ್ರೆ ಈ ನಮ್ಮ ಭೂತರಾಜು ಸರ್ ಅವರು ಈ ಬರಗೂರಿನ ಮಂಜುನಾಥ ಬೋರ್ವೆಲ್ಸ್ನ ಮಾಲೀಕರು, ಅವರು ಕೂಡ ನಮಗೆ ಒಟ್ಟು ಬೋರ್ ಬಂದು ಕೊರೆದುಬಿಟ್ಟು 1,10,000 ರೂಪಾಯಿ ಬಿಲ್ ಆದರೆ 50,000 ನಂದೇ ದೇಣಿಗೆ ಇರಲಿ ಅಂತ ಹೇಳ್ಬಿಟ್ಟು ಬಿಟ್ಟು ಇನ್ನು 60,000 ಕೊಡಿ ಅಂತಂದು ಹೇಳ್ಬಿಟ್ಟು ಸಹಾಯ ಮಾಡಲಿಕ್ಕೆ ಮುಂದೆ ಬಂದು ಈಗ ಆಲ್ರೆಡಿ ಆ ಕೆಲಸನೂ ಮುಗಿದೋಗಿದೆ ನೋಡಿ. ಇಂತಹ ಭಕ್ತಾದಿಗಳು. ಹಾಗೆ ಮುಂದುವರೆದು ಹೇಳೋದಾದ್ರೆ ಈ ಚಂಗಾವರದ ಶಿವು ಅಂತಕ್ಕಂಥವರು, ಅವರು ಕೂಡ ಈ ದೇವಸ್ಥಾನದ ಈ ಆವರಣದಲ್ಲಿ ಬೋರ್ವೆಲ್ ಕೊರೆಸಲಿಕ್ಕೆ 25,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಇದೇ ಅಲ್ಲ, ಈ ತರ ಅದೆಷ್ಟೋ ಜನಗಳು ಕೊಟ್ಟಿದ್ದಾರೆ. ಅವರೆಲ್ಲರನ್ನು ಕೂಡ ನಾನು ಹೆಸರಿನಿಂದ ಇಲ್ಲಿ ನೆನಪಿಸ್ಕೊಳ್ತಾ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತೆ ಈ ದೇವಸ್ಥಾನಕ್ಕೆ ಒಂದು ಜಾಗ ಅಂತ ಇರಲಿಲ್ಲ, ಈ ಜಾಗವನ್ನು ತಗೊಳ್ಳಿಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿ ಈ ದೇವಸ್ಥಾನ ಯಾವ ಘಟ್ಟಕ್ಕೆ ಬಂದು ನಿಂತಿದೆ ಅಂದರೆ ಈ ಉದ್ಘಾಟನಾ ಘಟ್ಟಕ್ಕೆ ತಂದು ಅವರೇ ನಿಲ್ಲಿಸಿರೋದು. ನಾವೆಲ್ಲ ನೆಪ ಮಾತ್ರರು. ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಸದ್ವಿನಿಯೋಗ ಮಾಡಿಕೊಂಡು ಅದನ್ನು ಸಮರ್ಪಕವಾಗಿ ಉಪಯೋಗಿಸ್ಕೊಂಡು ಈ ದೇವಸ್ಥಾನವನ್ನು ಈ ಮಟ್ಟಕ್ಕೆ ತಂದಿದ್ದೀವಿ. ಈ ಏನು ಬರೋ ಶನಿವಾರ ಭಾನುವಾರ ಅಂದರೆ ತಾರೀಕು 20 ಮತ್ತು 21ರಂದು ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ನಿಜಕ್ಕೂ ಕೂಡ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿರುತ್ತೆ. ಈ ಕಾರ್ಯಕ್ರಮಕ್ಕೆ ಸರಿಸುಮಾರು ಒಂದು 10,000 ರಿಂದ 15,000 ಭಕ್ತಾದಿಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನು ಒಂದು ವೈಭವೋಪೇತವಾಗಿರ್ತಕ್ಕಂಥ ರಂಗಮಂಟಪದ ನಿರ್ಮಾಣ ನಡೀತಾ ಇದೆ. ಅದನ್ನು ಸಮಸ್ತ ರಂಗಮಂಟಪದ ದಾನಿಗಳು ನಮ್ಮ ಅಣ್ತಮ್ಮಗಳೇ ಆಗಿರ್ತಕ್ಕಂತಹ ನಮ್ಮ ಚಿಕ್ಕಬಾಣಿಗೆರೆಯವರಾಗಿರ್ತಕ್ಕಂಥ ಶ್ರೀ ಬಿ ತಿಮ್ಮರಾಯಪ್ಪರವರು, ಅವರು ಬಳ್ಳಾರಿ ಜಿಲ್ಲೆಯಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರ್ತಾರೆ. ಇವರು ಅದನ್ನ ದಾನವನ್ನ ಕೊಟ್ಟಿರ್ತಾರೆ. ನಾನು ಅವಾಗಲೇ ಹೇಳಿದಾಗೆ ಇಲ್ಲಿನ ಸಮಸ್ತ ಭಕ್ತಾದಿಗಳಿಗೆ 24x2 ಇವೆರಡೂ ದಿನಗಳ ಕಾಲ ನಿರಂತರವಾಗಿ ಅನ್ನದಾಸೋಹವನ್ನು ಮಾಡ್ತಾ ಇರ್ತಕ್ಕಂಥ ಆ ದಾನಿಗಳು ನಮ್ಮ ಜನಪ್ರಿಯ ಮಾಜಿ ವಿಧಾನ ಪರಿಷತ್ ಸದಸ್ಯರು ಶ್ರೀಯುತ ಗುಂಡುಮಲ ತಿಪ್ಪೇಸ್ವಾಮಿ ಸಾಹೇಬರು. ಅವರೂ ಕೂಡ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಇಂಥ ಒಂದು ವೈಭವೋಪೇತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಮಸ್ತ ಭಕ್ತಾದಿಗಳು ಈ ಏನು ಅವ್ರಿಗೆ ಆಹ್ವಾನ ಪತ್ರಿಕೆ ತಲುಪದೇ ಇರಲಿ, ಇದನ್ನೇ ಆಹ್ವಾನ ಅಂತ ತಿಳ್ಕೊಂಡ್ಬಿಟ್ಟು ಅವರೆಲ್ಲರೂ ದಯಮಾಡಿ ನಮ್ಮ ಆಹ್ವಾನವನ್ನು ಮನ್ನಿಸಿ ಆ 2 ದಿನಗಳ ಕಾಲ ಇಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮಗಳಿಗೆ ಹಾಜರಾಗಿ
ಶ್ರೀ ಸ್ವಾಮಿಗಳ ಅಂದ್ರೆ ಶ್ರೀ ಸಿದ್ದೇಶ್ವರ ಸ್ವಾಮಿ ಮತ್ತು ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಅವರ ಕೃಪೆಗೆ ಪಾತ್ರರಾಗಬೇಕು ಅಂತಂದು ನಾನು ಕೇಳ್ಕೊಳ್ತಾ, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಮುದ್ದೆ ಅಂತ ಊಟವಿಲ್ಲಂತೆ ಸಿದ್ದಪ್ಪನಂತ ದೇವ್ರಿಲ್ವಂತೆ ಅನ್ನೋ ಒಂದು ಗಾದೆ ಮಾತಿದೆ. ಈ ಗಾದೆ ಮಾತಿನ ಪ್ರಕಾರ ಈ ಸಿದ್ದಪ್ಪನಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರತಕ್ಕಂಥ ಸಿದ್ದಪ್ಪ ಇಲ್ಲಿಗೆ ಬಂದು ಆ ದಿನ ಸಕ್ರಿಯವಾಗಿ ಪಾಲ್ಗೊಳ್ತಕ್ಕಂಥ ಸಮಸ್ತ ಭಕ್ತಾದಿಗಳಿಗೆ ಈ ಸಿದ್ದೇಶ್ವರ ಸ್ವಾಮಿ ಹಾಗೆ ಈ ಕಾಲಭೈರವೇಶ್ವರ ಸ್ವಾಮಿಯವರು ಸನ್ಮಂಗಳವನ್ನು ಉಂಟು ಮಾಡ್ತಾರೆ ಅಂತಂದು ಹೇಳ್ಬಿಟ್ಟು ನಾನಾದರೂ ಆಶಿಸ್ತಾ ನಮ್ಮೆಲ್ಲ ಸಮಿತಿಯವರ ಪರವಾಗಿ